ರಾಜಕೀಯದಲ್ಲಿ ಆಸಕ್ತಿ ಇರುವವರು ಹೋದಲ್ಲಿ ಬಂದಲ್ಲಿ ಕೇಳ್ತಾ ಇರೋದು ಒಂದೇ ಮಾತು, ಕ್ಯಾಬಿನೆಟ್ ಯಾವಾಗ ಸರ್, ಸಚಿವ ಸಂಪುಟ ವಿಸ್ತರಣೆ ಯಾವಾಗ ಸರ್? ಇಷ್ಟೊತ್ತಿಗಾಗಲೇ ಆಗಿಬಿಡಬೇಕಾಗಿತ್ತು, ಅಟ್ಲೀಸ್ಟ್ ಒಂದು ಫೈನಲ್ ಡಿಸಿಷನ್ನಾರು ಆಗಿಬಿಡಬೇಕಾಗಿತ್ತು. ರಾಹುಲ್ ಗಾಂಧಿಯವರು ಫಾರಿನ್ಗೆ ಹೋಗಿದ್ದಾರೆ. ಯಾವ ದೇಶಕ್ಕೆ ಹೋಗಿದ್ದಾರೆ ಅಂತ ರಾಜ್ಯದ ನಾಯಕರುಗಳಿಗೆ ಗೊತ್ತಿಲ್ಲ, ಎಲ್ಲೋ ಫಾರಿನ್ಗೆ ಹೋಗಿದ್ದಾರಂತವರು ಅಂತ. ಆ್ಯಕ್ಚುಲಿ ನೆನ್ನೆ ಬರಬೇಕಾಗಿತ್ತು ಅವರು ವಾಪಸ್ಸು. ಅವರ ವಿದೇಶ ಪ್ರವಾಸ 4 ದಿನ ಎಕ್ಸ್ಟೆಂಡ್ ಆಗಿದೆ. 12ನೇ ತಾರೀಕು ಭಾನುವಾರ ಬರ್ತಾರಂತೆ. ಇಲ್ಲಿ ಡಿ ಕೆ ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ ಇರಬೇಕಾದ 15, 18, 20 ಗೊತ್ತಿಲ್ಲ, ಅಪ್ ಟು 20 ಜನರನ್ನು ಮಿನಿಸ್ಟರ್ ಮಾಡೋದಕ್ಕೆ ಅವಕಾಶ ಇದೆ. ಅವರ ಲಿಸ್ಟನ್ನು ರಾಹುಲ್ ಗಾಂಧಿಯವರು ನೋಡಿ ಫೈನಲ್ ಮಾಡಬೇಕು. ಅದು ಅವರು 12ನೇ ತಾರೀಕು ಭಾನುವಾರ ಬಂದ ನಂತರನೇ ಆಗುತ್ತೆ. ಶನಿವಾರ ಅಥವಾ ಭಾನುವಾರ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, KPCC ಅಧ್ಯಕ್ಷ BK ಹರಿಪ್ರಸಾದ್ ಅವರು, ಮೋಸ್ಟ್ ಪ್ರಾಬಬ್ಲಿ ಉಪಮುಖ್ಯಮಂತ್ರಿ ಡಾಕ್ಟರ್ G ಪರಮೇಶ್ವರ್ ಕೂಡ ದಿಲ್ಲಿಗೆ ಹೋಗ್ತಾರೆ. ಆ್ಯಕ್ಚುಲಿ 4 ದಿನಗಳ ಕಲಬುರಗಿ ಬೇರೆ ಬೇರೆ ಕಾರ್ಯಕ್ರಮಗಳಿಗಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರು ಕಲಬುರಗಿಗೆ ಬರಬೇಕಾಗಿತ್ತು. ಇವತ್ತು ಅವ್ರು ಕ್ಯಾನ್ಸಲ್ ಮಾಡ್ಕೊಂಡಿದ್ದಾರೆ. ಅಂದರೆ ಕ್ಯಾಬಿನೆಟ್ ಲಿಸ್ಟ್ ಫೈನಲ್ ಮಾಡ್ಕೊಂಡೇ ಬರೋದು ಅನ್ನೋ ತನಕ ಹೇಳಿದರೆ ಅರ್ಥ ಇಷ್ಟೇ, ಇದು ಫಾಸ್ಟಾಗಿ ಏಕಾಏಕಿ ಶುರುವಾಯಿತು. ಅದರ್ವೈಸ್ ಅದರ ಚರ್ಚೆನೇ ಇಲ್ಲ ಅನ್ನೋ ಥರ ನಿಂತು ಹೋಗಿಬಿಟ್ಟಿತ್ತು. ಈಗ ಯಾರು ಕ್ಯಾಬಿನೆಟ್ ಒಳಗೆ ಬರ್ತಾರೆ, ಯಾರು ಬರೋದಿಲ್ಲ, ಸಿದ್ದರಾಮಯ್ಯನವ್ರ ಕ್ಯಾಬಿನೆಟ್ನಲ್ಲಿದ್ದವ್ರು ಮತ್ತಾರು ಡಿ ಕೆ ಶಿವಕುಮಾರ್ ಅವರ ಕ್ಯಾಬಿನೆಟ್ನಲ್ಲಿ ಇರ್ತಾರೆ, ಅದಕ್ಕೊಂದು ಫ್ರೆಶ್ನೆಸ್ ಕೊಡಬೇಕಲ್ಲ ಕ್ಯಾಬಿನೆಟ್ಗೆ. ಹೊಸ ಮುಖಗಳನ್ನು ತಂದರೆ ಹೊಸತನ ಅನಿಸುತ್ತೆ. ಆ ಹೊಸ ಮುಖಗಳು ಯಾವುವು, ಚರ್ಚೆಗಳು ಶುರುವಾಗಿದ್ದಾವೆ. ಅದರ ಮಧ್ಯದಲ್ಲಿ ಒಂದು ವೆರಿ ಇಂಟ್ರೆಸ್ಟಿಂಗ್ ಸುದ್ದಿ ಏನಂದರೆ, KPCC ಅಧ್ಯಕ್ಷ BK ಹರಿಪ್ರಸಾದರಿಗೆ ಮಂತ್ರಿಗಿರಿ ಕೊಡಿಸೋದಕ್ಕೆ ಸಿದ್ದರಾಮಯ್ಯನವರು ಪ್ರಯತ್ನ ಪಡ್ತಾ ಇದ್ದಾರಂತೆ. ಸಿದ್ದರಾಮಯ್ಯನವರು BK ಹರಿಪ್ರಸಾದ್ಗೆ ಮಂತ್ರಿಗಿರಿ ಕೊಡಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರಂತೆ. ಮುಖ್ಯಮಂತ್ರಿ ಬದಲಾವಣೆಯ ಸಂದರ್ಭದಲ್ಲಿ ನಡೆದಂಥ ಚರ್ಚೆ, ಪೀಕಿಗೆ ಹೋದಂಥ ಚರ್ಚೆ ನಿಮಗೆ ನೆನಪಿದ್ರೆ, KPCC ಅಧ್ಯಕ್ಷರಾಗಬೇಕು ಅಂತ ಕನಸು ಕಾಣ್ತಾ ಕನವರಿಸ್ತಾ ಇದ್ದವರು ಸತೀಶ್ ಜಾರಕಿಹೊಳಿ. ಯಾವಾಗಿಂದ ಇದು? ಮುಖ್ಯಮಂತ್ರಿ ಬದಲಾವಣೆ ಇನ್ನೂ ಪ್ರಶ್ನಾರ್ಥಕ ಚಿಹ್ನೆಯಾಗಿತ್ತು ರೀ. ಹೆಚ್ಚು ಕಡಿಮೆ 1 ವರ್ಷದ ಹಿಂದೆನೇ ಹೇಳಿದ್ರು ಅವರು. 2023ರಲ್ಲಿ ಸರ್ಕಾರ ಅಸ್ತಿತ್ವಕ್ಕೆ ಬಂದಾಗ ಡಿ ಕೆ ಶಿವಕುಮಾರ್ ಅವರು ಲೋಕಸಭಾ ಚುನಾವಣೆ ಮುಗಿಯೋ ತನಕ ಮಾತ್ರ KPCC ಅಧ್ಯಕ್ಷರು ಅಂತ ಹೇಳಿದ್ರಿ. ಲೋಕಸಭಾ ಚುನಾವಣೆ ಮುಗಿದು ಇಷ್ಟು ದಿವಸ ಆಯ್ತು, ಯಾಕಿನ್ನೂ ಬದಲಾವಣೆ ಇಲ್ಲ ಅಂತ ಕೇಳಿದ್ರು ಅವರು. ಸತೀಶ್ ಜಾರಕಿಹೊಳಿ ಅವರು ಒಂದು ಹೆಲಿಕಾಪ್ಟರ್ ತಗೊಂಡಾಗಲೂ ಚರ್ಚೆ ಆಗಿದ್ದದೆ, KPCC ಅಧ್ಯಕ್ಷರಾಗಿ ರಾಜ್ಯ ಸುತ್ತುವುದಕ್ಕೆ ಬೇಕು ಅಂತ ಹೆಲಿಕಾಪ್ಟರ್ ತಗೊಂಡಿದ್ದಾರೆ ಅಂತ. ಅಷ್ಟರ ಮಟ್ಟಿಗೆ ಗಂಭೀರವಾಗಿದ್ದರು ಅವರು KPCC ಅಧ್ಯಕ್ಷ ಸ್ಥಾನದ ಬಗ್ಗೆ. ಆದರೆ ಅವರ ಬೇಡಿಕೆ ಏನಾಗಿತ್ತು? ನನಗೆ KPCC ಅಧ್ಯಕ್ಷ ಸ್ಥಾನವೂ ಬೇಕು, ಮಂತ್ರಿಗಿರಿಯೂ ಬೇಕು ಅಂದರು. 2ರಲ್ಲಿ 1 ಆರಿಸಿಕೊಳ್ಳಿ ಅಂತ ಹೈಕಮಾಂಡ್ ಹೇಳ್ತು. 2ನ್ನೂ ಕೊಡೋಕ್ಕಾಗಲ್ಲ. ಡಿ ಕೆ ಶಿವಕುಮಾರ್ ವಾಸ್ ಅನ್ ಎಕ್ಸೆಪ್ಷನ್. ಅವರು ಉಪಮುಖ್ಯಮಂತ್ರಿ, ಏಕೈಕ ಉಪಮುಖ್ಯಮಂತ್ರಿ ಮತ್ತು KPCC ಅಧ್ಯಕ್ಷರಾಗಿದ್ದರು. ಯಾಕಂದರೆ 2023ರಲ್ಲಿ CM ಕ್ಲೇಮ್ ಇತ್ತು, ಅವ್ರದ್ದು ಎಕ್ಸೆಪ್ಷನ್ನು, ಅದನ್ನು ಮತ್ತೆ ರಿಪೀಟ್ ಮಾಡೋದಕ್ಕಾಗಲ್ಲ ಅಂತ ಹೇಳಿದ್ರು. ಅಲ್ಲಿ ದಿಲ್ಲಿಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಒಂದು ಎಕ್ಸೆಪ್ಷನ್. ಅವರು AICC ಅಧ್ಯಕ್ಷರು ಹೌದು, ರಾಜ್ಯಸಭೆ ವಿಪಕ್ಷ ನಾಯಕರು ಹೌದು. ಅವ್ರಿಗೆ ಕೊಟ್ಟಂಗೆ ನಮಗೂ ಕೊಡಿ ಅಂತ ಬೇರೆ ಯಾರು ಕೇಳಕ್ಕೆ ಬರಬೇಡಿ ಅಂತ ಭಾಳ ಸ್ಪಷ್ಟವಾಗಿ ಹೈಕಮಾಂಡ್ ಹೇಳ್ತು. ಸತೀಶ್ ಜಾರಕಿಹೊಳಿ ಅವ್ರ ಮುಂದೆ 2 ಆಯ್ಕೆಗಳಿದ್ವು. ಒಂದು KPCC ಅಧ್ಯಕ್ಷರಾಗಬೇಕು, ಇಲ್ಲ ಮಂತ್ರಿ ಆಗಬೇಕು. KPCC ಅಧ್ಯಕ್ಷರಾಗಿ ರಾಜ್ಯ ಪ್ರವಾಸ ಮಾಡ್ತಾ ಉಳ್ಕೊಂಬಿಟ್ರೆ ಬೆಳಗಾವಿ ರಾಜಕಾರಣನೇ ಕೈ ತಪ್ಪು ಹೋಗ್ಬಿಡುತ್ತೆ ಅಂತ ಅರ್ಥ ಆಯಿತು ಅವ್ರಿಗೆ. ಅರ್ಥ ಆಯಿತು ಮತ್ತು ಕುಟುಂಬದವರೆಲ್ಲ ಸೇರಿ ಅರ್ಥ ಮಾಡಿಸಿದ್ರು ಅಂತಲೂ ಇದೆ. ಬೆಳಗಾವಿ ರಾಜಕಾರಣದ ಮೇಲೆ ಹಿಡಿತಾ ಇಲ್ಲದೆ KPCC ಅಧ್ಯಕ್ಷ ಸ್ಥಾನ ತಗೊಂಡು ಏನು ಮಾಡೋದು ಅಂತ, ನಾನು ಮಂತ್ರಿನೇ ಆಗಿರ್ತೀನಿ ಅಂತ ಮಂತ್ರಿ ಆದರು. ಈಗ BK ಹರಿಪ್ರಸಾದ್ ಅವರು KPCC ಅಧ್ಯಕ್ಷರಾಗಿದ್ದಾರೆ, ಅವರಿಗೆ ಮಂತ್ರಿಗಿರಿ ಕೊಡಬೇಕು. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಸಿದ್ದರಾಮಯ್ಯನವರು ಅವರನ್ನು ಉಪಮುಖ್ಯಮಂತ್ರಿ ಮಾಡಬೇಕು ಅಂತಿದ್ದಾರಂತೆ. SC ಸಮುದಾಯ, SC ಬಲ ಸಮುದಾಯದಿಂದ ಡಾಕ್ಟರ್ G ಪರಮೇಶ್ವರ್ ಆಗಿದ್ದಾರೆ. ಹಿಂದುಳಿದ ವರ್ಗದಿಂದ BK ಹರಿಪ್ರಸಾದ್ ಅವರು, ಒಕ್ಕಲಿಗ ಸಮುದಾಯದಿಂದ ಮುಖ್ಯಮಂತ್ರಿನೇ ಇದ್ದಾರೆ. ಅಲ್ಲಿಗೆ ಕರೆಕ್ಟ್ ಆಗುತ್ತೆ ನೋಡಿ ಸಾಮಾಜಿಕ ನ್ಯಾಯ ಅನ್ನುವ ವಾದವನ್ನು ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರಂತೆ. ಸಹಜವಾಗಿ ಒಂದು ಪ್ರಶ್ನೆ ಬರುತ್ತೆ, ಸತೀಶ್ ಜಾರಕಿಹೊಳಿ ಅವ್ರಿಗೆ 2ನ್ನೂ ಕೊಡಿಸ್ಬಿಟ್ಟಿದ್ರೆ ಮುಗಿತಿತ್ತಲ್ಲ ಸಿದ್ದರಾಮಯ್ಯನವರು? ನೋ. ರಾಜಕಾರಣದಲ್ಲಿ ಯಾವಾಗ ಸಂಬಂಧಗಳು ಏನಾಗ್ತವೋ ಹೇಳೋದಕ್ಕೆ ಬರೋದಿಲ್ಲ. ಸತೀಶ್ ಜಾರಕಿಹೊಳಿ ಅವ್ರಿಗೂ ಸಿದ್ದರಾಮಯ್ಯನವ್ರಿಗೂ ಅಷ್ಟು ಸರಿ ಇಲ್ಲ ಅಂತಾರಲ್ಲ, ಆವಾಗ ಇಂಥ
ಹೌದು ಅನ್ನೋದಕ್ಕೆ, ಹೌದು ಅಂತ ನಂಬೋದಕ್ಕೆ ಇವೆಲ್ಲ ಸಿಗ್ತಾ ಹೋಗ್ತಾವೆ ನೋಡಿ. ಸತೀಶ್ ಜಾರಕಿಹೊಳಿ ಅವರಿಗೆ 2 ಕೊಡಿ ಅಂತ ಸಿದ್ದರಾಮಯ್ಯನವ್ರು ಹೇಳ್ಬೋದಾಗಿತ್ತು, ಹೇಳಲಿಲ್ಲ. ಬಿ ಕೆ ಹರಿಪ್ರಸಾದರನ್ನು KPCC ಅಧ್ಯಕ್ಷರನ್ನಾಗಿ ಮಾಡಬೇಕು ಅಂತ ಅಧ್ಯಕ್ಷರನ್ನಾಗಿ ಮಾಡಿದ್ರು. ಈಗ ಬೇರೆ ಬೇರೆ ಕಾರಣಗಳನ್ನು ಹೇಳ್ತಾ ಇದ್ದಾರೆ ಅವರು. ರಿಸೋರ್ಸಸ್ ಬೇಕಾಗತ್ತೆ, ಅದಾಗತ್ತೆ, ಇದಾಗತ್ತೆ, ಅವ್ರಿಗೆ ಮಂತ್ರಿಗಿರಿ ಕೊಡಬೇಕು ಅಂತ, ಉಪಮುಖ್ಯಮಂತ್ರಿ ಮಾಡಬೇಕು ಅಂತಲೂ ವಾದ ಮಾಡ್ತಿದ್ದಾರಂತೆ, ಸಮಾಜ ಕಲ್ಯಾಣ ಇಲಾಖೆ ಕೊಡಬೇಕು ಅಂತಲೂ ಹೇಳ್ತಿದ್ದಾರಂತೆ. ಸಿದ್ದರಾಮಯ್ಯನವರ ಮಾತೇನಾದರೂ ನಡೆದ್ರೆ ಸತೀಶ್ ಜಾರಕಿಹೊಳಿ ಏನು ಮಾಡ್ತಾರೆ ಅಂತ, ಅಂದರೆ ಪೊಲಿಟಿಕಲಿ ಏನಾದ್ರು ನಿರ್ಣಯ ತಗೊಳ್ತಾರ? ಸಿದ್ದರಾಮಯ್ಯನವರ ಉತ್ತರಾಧಿಕಾರಿಯೇ ಸತೀಶ್ ಜಾರಕಿಹೊಳಿ ಅನ್ನುವಲ್ಲಿಂದ ಸಿದ್ದರಾಮಯ್ಯನವರು ಇವ್ರನ್ನ ಪಕ್ಕಕ್ಕೆ ಸರಿಸಿ ಇನ್ನೊಬ್ಬರನ್ನು ಬೆಳೆಸಬೇಕಾದ ರೀತಿಯಲ್ಲಿ ಬೆಳೆಸಿದ್ರು ಅನ್ನೋ ತನಕ ರಾಜಕೀಯ ಬದಲಾಯಿತು. ಇದು 2 ರಿಂದ 3 ತಿಂಗಳಲ್ಲಿ ಆದಂಥ ಬದಲಾವಣೆ. ಇದು 2 ರಿಂದ 3 ತಿಂಗಳಲ್ಲಿ ಇಂಟ್ರೆಸ್ಟಿಂಗ್ ಇದೆ ರಾಜಕಾರಣ. ನೋಡೋಣ. ಅದಕ್ಕಿಂತಲೂ ಕುತೂಹಲಕಾರಿಯಾದದ್ದು DK ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ ಯಾರು ಬರ್ತಾರೆ ಅಂತ. ಶನಿವಾರ ಭಾನುವಾರ ದಿಲ್ಲಿಗೆ ಹೋಗ್ತಾರಂತೆ. ಸೋಮವಾರ ಮಂಗಳವಾರದಷ್ಟೊತ್ತಿಗೆ ಒಂದು ಲಿಸ್ಟ್ ಫೈನಲ್ ಆದರೂ ಆಗಬಹುದು. ಅದಾದ ತಕ್ಷಣ ಸಚಿವ ಸಂಪುಟ ವಿಸ್ತರಣೆ ಆದರೆ ಆಷಾಢದಲ್ಲಾದಂಗೆ ಆಗುತ್ತೆ. ಆಷಾಢ ಏನೋ ಶುಭ ಕಾರ್ಯಗಳನ್ನು ಮಾಡಬಾರ್ದು ಅಂತಾರೆ. ಆಷಾಢದಲ್ಲಿ ಸಚಿವ ಸಂಪುಟ ವಿಸ್ತರಣೆ ಆಗುತ್ತೆ. DK ಶಿವಕುಮಾರ್ ಅವರು ಧಾರ್ಮಿಕ ನಂಬಿಕೆಗಳ ವಿಷಯದಲ್ಲಿ ರಾಜಿ ಇಲ್ಲ. ಅವ್ರದ್ದು ಬೆಳಗಾವಿಗೆ ಹೋಗಿದ್ದಾರೆ, ಸುವರ್ಣಸೌಧಕ್ಕೆ ಹೋಗಿದ್ದರು. ಸುವರ್ಣಸೌಧಕ್ಕೆ ಪಶ್ಚಿಮ ದ್ವಾರ ಇರೋದು, ಪಶ್ಚಿಮ ದ್ವಾರದಿಂದ ಒಳಗೆ ಹೋಗಿಲ್ಲ ಅವರು, ಉತ್ತರ ದ್ವಾರದಿಂದ ಒಳಗೆ ಹೋದ್ರಂತೆ. ಪೂಜೆ ಗೀಜೆ ಮಾಡಿ ಎಲ್ಲ ಆಗಿದೆ. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.